ಇನ್ನು ಮಿಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಜನ ಪ್ರತಿಭಟಿಸ್ತಾ ಇದ್ದಾರೆ. ಬೆಂಗಳೂರಿನ ಕಸ ವಿಲೇವಾರಿಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯ ಎಫೆಕ್ಟ್ನಿಂದಾಗಿ ರಾಜಧಾನಿ ಗಬ್ಬು ನಾರ್ತಾ ಇದೆ. ಬೆಂಗಳೂರಿನ ಹಲವು ಕಡೆ ತೆರವಾಗದೆ ಹಾಗೇ ಉಳಿದುಕೊಂಡಿದೆ ಕಸ. ಜನರಿಗೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಓಡಾಡೋದಕ್ಕೂ ಆಗ್ತಾ ಇಲ್ಲ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಮಿಟ್ಟಗಾನಹಳ್ಳಿಯ ದೃಶ್ಯ. ಡಂಪಿಂಗ್ ಯಾರ್ಡ್ನಲ್ಲಿ ಜನ ಪ್ರತಿಭಟಿಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮಿಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂಥದ್ದು ನಮ್ಮ ಬೆಂಗಳೂರು. ಯಾಕಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಕಣ್ಣೂರು ಯಲಹಂಕ ಬಳಿ ಇರುವಂಥ ಕಣ್ಣೂರು ಮಿಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ಏನಿದೆ, ಈ ಒಂದು ಭಾಗದಲ್ಲಿ ಪ್ರತಿನಿತ್ಯ 600 ವೆಹಿಕಲ್ಗಳು ಬಂದು ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ರು. ಅದಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ತಡೆ ಹಿಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾನಾ ರೋಗಗಳು ಬರ್ತಾ ಇದ್ದಾವೆ. ಚರ್ಮ ರೋಗಗಳು, ಜ್ವರ, ಗಂಟಲು ರೋಗ, ಈ ರೀತಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಹಲವು ಬಾರಿ BBMPಗೆ ದೂರು ನೀಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕಳೆದ 3 ದಿನಗಳಿಂದ ನೀವು ನೋಡ್ತಾ ಇರ್ಬೋದು, ಈ ಒಂದು ಕಸದ ಲಾರಿಗಳನ್ನು ಅಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ದಾರೆ. ಹೀಗಾಗಿ ನಿಂತಲ್ಲೇ ನಿಂತಿರುವ ಎಲ್ಲ ಲಾರಿಗಳು, ಕಸದ ಲಾರಿಗಳು BBMP ವ್ಯಾಪ್ತಿಯಿಂದ BBMPಯಿಂದ ಈ ಒಂದು ಕಸವನ್ನು ವಿಲೇವಾರಿ ಮಾಡಲಾಗ್ತಾ ಇತ್ತು. ಈಗ ಆ ಒಂದು ಲಾರಿಗಳನ್ನು ತಡೆ ಹಿಡುವಂಥದ್ದು. ಗ್ರಾಮಸ್ಥರು ಇದರ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀನಿ, 2 ಟ್ರಾಕ್ಟರ್ಗಳನ್ನು ಅಡ್ಡಲಾಗಿ ನಿಲ್ಲಿಸಿ ಈ ಒಂದು ಕಸದ ಲಾರಿಗಳನ್ನು 3 ದಿನಗಳಿಂದ ತಡೆ ಹಿಡಿದಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಇವ್ರದ್ದು ಒಂದೇ ಒಂದು ಬೇಡಿಕೆ ಆಗಿತ್ತು. ಕಳೆದ 6 ತಿಂಗಳ ಹಿಂದೆ ನಾವು ಇದೇ BBMP ಆಯುಕ್ತರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ವಾಸನೆ ಬರದಂಗೆ ನೋಡ್ಕೊಳ್ತೀವಿ, ಜೊತೆಗೆ ಎಲ್ಲ ನೀರನ್ನು ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಿದ್ರು, ಸಮರ್ಪಕ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದೇ ಯಾವುದನ್ನು ಕೂಡ ಈಡೇರಿಸಿಲ್ಲ. ಹೀಗಾಗಿ ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇಲ್ಲ ನೀರು ಕುಡಿಯೋಕ್ಕೂ ಕೂಡ ಆಗ್ತಾ ಇಲ್ಲ. ನಾವು ಕೇವಲ 2 ನಿಮಿಷ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ದುರ್ವಾಸನೆ ಬರುತ್ತೆ ಅಂತೆಲ್ಲ ಕೂಡ ಅವರ ದೂರುಗಳಿರುತ್ತೆ. ಅವ್ರನ್ನೇ ಮಾತಾಡ್ಸೋಣ. ಊರಲ್ಲಿ ಬಾಕ್ಲು ಹಾಕೊಂಡಿರ್ಬೇಕಾಗುತ್ತೆ, ತುಂಬ ಸ್ಮೆಲ್ ಬರುತ್ತೆ ಸರ್, ಆಚೆ ಬರೋಕ್ಕಾಗಲ್ಲ. ನೊಣಗಳು ಜಾಸ್ತಿ ಆಗಿಬಿಟ್ಟವೆ, ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಏನೇ ಒಂದು ಇಲ್ಲಿ ತೊಂದರೆ ಆಗೋದ್ರಿಂದ ನಾವು ಕೇಳಬೇಕಾದ್ರೆ ಅಧಿಕಾರಿಗಳನ್ನೇ ಕೇಳಬೇಕು. ಇಲ್ಲಿ ಬಂದು ಯಾರನ್ನೇ ಕೇಳಿದ್ರು ರೆಸ್ಪಾಂಡ್ ಮಾಡ್ತಾಯಿಲ್ಲ. ಅದರಿಂದ 6 ತಿಂಗಳಿಂದ ನಾವು ಗಾಡಿಗಳನ್ನ ನಿಲ್ಲಿಸಿದ್ರೆ ಅವಾಗ BBMP ಕಮಿಷನರು ಎಲ್ಲ ಬಂದಿದ್ದರು. ಎಲ್ಲ ಬಂದು ಹೇಳಿದ್ರು, ಈ ಲೀಚೆಡ್ ಏನಿದೆ ಎಲ್ಲ ನಾವು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಬಿಡೋ ಕೆಲಸ ಮಾಡ್ತೀರಿ, ನಿಮಗೆ ಹಳ್ಳಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರಂಗೆ ನೋಡ್ಕೊತೀರಿ ಅಂಥೇಳಿ ಭರವಸೆಗಳು ಕೊಟ್ಟು ಹೋಗಿದ್ರು. 2 ತಿಂಗಳು 3 ತಿಂಗಳು ಬಗೆಹರಿಸಿರಿ ಅಂತೇಳಿ. ಮತ್ತೆ 6 ತಿಂಗಳು 7 ತಿಂಗಳಾಗ್ತಾಯಿದೆ ಸರ್, ಯಾರೂ ಇತ್ತು ತಲೆಗೂಡ ಹಾಕಿಲ್ಲ. ನಮ್ಗೆ ಇಲ್ಲೇನು ಪ್ರಾಬ್ಲಮ್ ಆಗ್ತಾಯಿದೆ ಅದು ಸಾಲ್ವ್ ಮಾಡೋ ಗಂಟ ನಾವು ಬಿಡೋಕ್ಕಾಗ್ತಾಯಿಲ್ಲ ಸರ್. ಯಾಕಂದರೆ ನಾವು ಈ ಊರು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಸರ್, ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ನಾವೆಲ್ಲ. ಲೀಕ್ ಆಗಿ ಸ್ಮೆಲ್ಲು. ಬೆಳಗ್ಗೆ 4 ಗಂಟೆಗೆ ಇದ್ದೋದ್ರೆ ಗಾಳಿ ಬರೋಲ್ಲ, ಆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ನಿಂದ ಶ್ವಾಸಕೋಶಗಳೆಲ್ಲ ಹಾಳಾಗುತ್ತವೆ, ಚಿಕ್ಕ ಮಕ್ಕಳಿಗೆಲ್ಲ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ನಾವೇ ಅಕಸ್ಮಾತ್ ಈ ಕಡೆ ಬಂದರೆ ಆಗಲ್ಲ ಬರೋದಕ್ಕೆ. ಇಲ್ಲೆಲ್ಲ ನೋಡಿ ಆ ಕಡೆ ಎಲ್ಲ ಹೋಗಿದ್ರೆ ಫುಲ್ ನೀರ ಬದಲು ಅದೇ ತುಂಬಿದೆ ಸರ್. ಇದಕ್ಕೆ ಜಲ್ದಿ ಪರಿಹಾರ ಕೊಟ್ಟರೆ ಚೆನ್ನಾಗಿರ್ತದೆ. ಅದರಿಂದ ಇದರ ಲೀಚೆಡ್ನಿಂದ ಸ್ವಲ್ಪ ತುಂಬ ಎಲ್ಲರೂ ಕಷ್ಟ ಇದೆ, ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಸ್ವಲ್ಪ ಆದಷ್ಟು ಬೇಗ ಪರಿಹಾರ ಕೊಡಬೇಕಂತ ಇದು ಮಾಡ್ಕೊತಾ ಇದ್ದು. ಏನು ಇವ್ರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು ಅದನ್ನು ನೆರವೇರಿಸುವಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಈಗಾಗಲೇ 3 ದಿನಗಳಿಂದ ಇಲ್ಲೇ ಕಸದ ಲಾರಿಗಳು ನಿಂತಿವೆ. ಬೆಂಗಳೂರು ಕೂಡ ಈಗಾಗಲೇ ಗಬ್ಬು ನಾರ್ತಾ ಇದೆ. ಇದು ಮತ್ತಷ್ಟು ಉಲ್ಬಣ ಆಗಿ ಬೆಂಗಳೂರು ಕೂಡ ಸಂಪೂರ್ಣವಾಗಿ ಗಾರ್ಬೇಜ್ ಸಿಟಿ ಆಗುವಂಥ ಪಕ್ಕ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಮಿಟ್ಟಗಾನಹಳ್ಳಿ.